ಆತ್ಮೀಯ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಈಗಾಗಲೇ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಈ ಒಂದು ಡೀಟೇಲ್ಡ್ ನೋಟಿಫಿಕೇಶನ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಸೆಟ್ ಪರೀಕ್ಷೆಯ ಪಠ್ಯಕ್ರಮವನ್ನು, ಸಿಲೆಬಸ್ ಅನ್ನು ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಅಂದ್ರೆ ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಎಲ್ರಿಗೂ ಕಾಮನ್ ಆಗಿರುವಂತಹ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಇರುವಂತಹ ಸಿಲೆಬಸ್ ಅನ್ನ ನಾನು ಡೀಟೇಲ್ ಆಗಿ ತಿಳಿಸುವಂತಹ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡ್ತೇನೆ. ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಪರೀಕ್ಷೆಯನ್ನ ನೀವು ಕ್ರ್ಯಾಕ್ ಮಾಡುವಂತಹ ದೃಷ್ಟಿಕೋನದಿಂದ ನೀವು ಅಧ್ಯಯನವನ್ನ ಮಾಡೋದಿದ್ರೆ ನೀವು ಅದರ ಸಿಲೆಬಸ್ ಅನ್ನ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಬೇಕು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ರಿಸೋರ್ಸ್ ಮೆಟೀರಿಯಲ್ ಗಳಾಗಿರ್ಬೋದು, ಹಾಗೇನೆ ಸ್ಟಡಿ ಮೆಟೀರಿಯಲ್ ಗಳಾಗಿರ್ಬೋದು, ರೆಫರೆನ್ಸ್ ಬುಕ್ ಗಳಾಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಾಗಿರ್ಬೋದು, ಕ್ವಶನ್ ಬ್ಯಾಂಕ್ ಗಳಾಗಿರ್ಬೋದು, ಎಲ್ಲವನ್ನ ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಸ್ಟಡಿಯನ್ನ ಪ್ರಾರಂಭ ಮಾಡಬೇಕು. ಫಸ್ಟ್ ಗೆ ಸಿಲೆಬಸ್ ಅನ್ನು ನೋಡ್ಕೊಳ್ಬೇಕು. ಸಿಲೆಬಸ್ ಅನ್ನು ನೋಡಿ ಅಕಾರ್ಡಿಂಗ್ ಟು ದ ಸಿಲೆಬಸ್ ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್. ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಕಳೆದ ವರ್ಷದ ಏನು ಸಿಲೆಬಸ್ ಏನಿತ್ತು, ಕೆಎ ನಡೆಸಿದಂತಹ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಏನು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಈ ವರ್ಷ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಸಿಲೆಬಸ್ ಅನ್ನು ನೋಡ್ಬೇಕಿದ್ರೆ ಕೆಎ ನ ಅಧಿಕೃತ ವೆಬ್ಸೈಟ್ ಗೆ ಹೋದಾಗ ಕೆಸೆಟ್ 2023 ಈ ಒಂದು ಸೆಕ್ಷನ್ ಗೆ ಹೋಗಿ ಇಲ್ಲಿ ನೋಡಿ ಪಠ್ಯಕ್ರಮ ಅಂತ ಇದೆ. ಆ ಪಠ್ಯಕ್ರಮದ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲಾ ವಿಷಯಗಳ ಆ ಒಂದು ಸಿಲೆಬಸ್ ಓಪನ್ ಆಗ್ತದೆ. ಎಲ್ಲ ವಿಷಯಗಳು, ಎಲ್ಲ 41 ವಿಷಯಗಳು ಇನ್ಕ್ಲೂಡಿಂಗ್ ಒನ್ ಕಾಮನ್ ಪೇಪರ್, ಜನರಲ್ ಪೇಪರ್, ಎಲ್ಲದರದ್ದು ಕೂಡ ನಿಮಗೆ ಸಿಲೆಬಸ್ ಸಿಗ್ತದೆ. ಸೊ ಇಲ್ಲಿ ಕೊನೆಗೆ ಸಾಮಾನ್ಯ ವಿಷಯ ಅಂದ್ರೆ ಜನರಲ್ ಪೇಪರ್, ಜನರಲ್ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ಸೊ ಈ ಸಿಲೆಬಸ್ ಅನ್ನು ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೇನೆ. ಸೊ ಇಲ್ಲಿ ಅವರು ವೆಬ್ಸೈಟ್ ಅಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇಂಗ್ಲಿಷ್ ವರ್ಷನ್ ಅಲ್ಲಿ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಹಲವಾರು ಜನ ಅಭ್ಯರ್ಥಿಗಳು ಕನ್ನಡ ಮಾಧ್ಯಮದ ಹಿನ್ನೆಲೆಯನ್ನು ಹೊಂದಿರುವುದರಿಂದ, ಸೊ ನಮ್ಮ ಚಾನೆಲ್ ನ ವೀಕ್ಷಕರು ಅಭ್ಯರ್ಥಿಗಳು ಕೂಡ ಕನ್ನಡ ಮಾಧ್ಯಮದ ಒಂದು ಹಿನ್ನೆಲೆಯನ್ನ ಹೊಂದಿರೋದ್ರಿಂದ ಸೊ ಎಲ್ರಿಗೂ ಕೂಡ ಉಪಯೋಗ ಆಗ್ಲಿ ಅನ್ನುವಂತಹ ದೃಷ್ಟಿಯಿಂದ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ವರ್ಷದ ಸಿಲೆಬಸ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ಅದನ್ನ ನೀವು ಪಡ್ಕೊಳ್ಬಹುದು. ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಸೊ ಇಲ್ಲಿ ಟ್ರಾನ್ಸ್ಲೇಷನ್ ಅನ್ನು ಮಾಡುವಾಗ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳು ಕೂಡ ಆಗಿರ್ಬೋದು. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಕನ್ನಡ ಅಥವಾ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡ್ಕೊಳ್ಬಹುದು. ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ನೋಡಬಹುದು ಅಥವಾ ಕನ್ನಡ ವರ್ಷನ್ ಅಲ್ಲಿ ಕೂಡ ನೋಡಬಹುದು. ಎಲ್ರಿಗೂ ಕೂಡ ಅರ್ಥ ಆಗ್ಲಿ ಅನ್ನುವಂತಹ ದೃಷ್ಟಿಯಿಂದ, ಅಂದ್ರೆ ಈಗ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲದೆ ಉಳಿದ ಏನು ಸಬ್ಜೆಕ್ಟ್ ಗಳಿದ್ದಾವೆ, ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಹಾಗೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್, ಸೊ ಇವರಿಗೆಲ್ಲ ಎಲ್ರಿಗೂ ಕೂಡ ಅರ್ಥ ಆಗುವಂತಹ ರೀತಿಯಲ್ಲಿ ಈ ಒಂದು ಸಿಲೆಬಸ್ ಅನ್ನು ಹೇಳುವಂತಹ ದೃಷ್ಟಿಯಿಂದ ಈ ಕನ್ನಡ ಭಾಷೆಯಲ್ಲಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಸೊ ಅಲ್ಲಲ್ಲಿ ನಾನು ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ನಿಮಗೆ ಸಿಲೆಬಸ್ ಅನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಿಮ್ಗೆಲ್ರೂ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟು 2 ಪತ್ರಿಕೆಗಳು ಇರ್ತವೆ, 2 ಪೇಪರ್ಸ್. ಸೊ ಒಂದು ಪೇಪರ್ ಕಾಮನ್ ಪೇಪರ್, ಎಲ್ರಿಗೂ ಕೂಡ ಇರುವಂತಹ ಕಾಮನ್ ಪೇಪರ್, ಇದನ್ನ ನಾವು ಜನರಲ್ ಪೇಪರ್ ಅಂತ ಕರಿತೇವೆ. ಪತ್ರಿಕೆ 1 ಇದು ಪೇಪರ್ 1. ಇನ್ನೊಂದು ಪೇಪರ್ 2, ಇದು ನಿಮ್ಮ PG ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗೆ. ಪೇಪರ್ 1 ನಲ್ಲಿ ನಿಮಗೆ ಒಟ್ಟು 50 ಪ್ರಶ್ನೆಗಳು ಇರ್ತವೆ, 50 ಪ್ರಶ್ನೆಗಳು. ಹಾಗೇನೆ ಪ್ರತಿಯೊಂದು ಪ್ರಶ್ನೆ ಕೂಡ 2 ಅಂಕಗಳು. ಸೊ ಹಾಗಾಗಿ ಒಟ್ಟು 100 ಅಂಕಗಳಿಗೆ ಪೇಪರ್ 1 ಇರ್ತದೆ, ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ. ಹಾಗೇನೆ ಪೇಪರ್ 2 ಅಲ್ಲಿ ನಿಮಗೆ 100 ಕ್ವಶನ್ಸ್ ಇರ್ತದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಪೇಪರ್ 2 200 ಅಂಕಗಳಿಗೆ. ಸೊ ಒಟ್ಟಾಗಿ 300 ಅಂಕಗಳಿಗೆ 2 ಪತ್ರಿಕೆಗಳು ಸೇರಿ ಒಟ್ಟು 300 ಅಂಕಗಳಿಗೆ ಕೆಸೆಟ್ ಪರೀಕ್ಷೆ ನಡೀತಾ ಇದೆ. ಸಾಮಾನ್ಯ ಪತ್ರಿಕೆಯ ಟೈಟಲ್ ಏನು? ಬೋಧನಾ ಮತ್ತು ಸಂಶೋಧನಾ ಅಭಿಕ್ಷಮತೆ, ಜನರಲ್ ಪೇಪರ್ ಆನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನುವಂತಹ ಒಂದು ಟೈಟಲ್ ಇದೆ. ಸೊ ಇದು ಪತ್ರಿಕೆ 1. ಸೊ ಪೇಪರ್ 1 ನಲ್ಲಿ ಒಟ್ಟು 10 ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ ಸಿಲೆಬಸ್ ಅಲ್ಲಿ. ಪೇಪರ್ 1 ನ ಸಿಲೆಬಸ್ ಅಲ್ಲಿ ಒಟ್ಟು 10 ಯೂನಿಟ್ ಗಳನ್ನ ಕೊಟ್ಟಿದ್ದಾರೆ, 10 ಘಟಕಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ಘಟಕದಿಂದ ಕೂಡ ನಿಮಗೆ 5 ಪ್ರಶ್ನೆಗಳು ಬರ್ತವೆ. ಪ್ರತಿಯೊಂದು ಘಟಕಗಳಿಂದ ಕೂಡ 5 ಪ್ರಶ್ನೆಗಳು, ಒಟ್ಟಾಗಿ 50 ಪ್ರಶ್ನೆಗಳು. 5 × 10 ಒಟ್ಟು 50 ಪ್ರಶ್ನೆಗಳು ನಿಮಗೆ ಪೇಪರ್ 1 ನಲ್ಲಿ ಬರ್ತದೆ. ಪತ್ರಿಕೆ 1 ಜನರಲ್ ಪೇಪರ್ ಇಟ್ಟಿರುವಂತಹ ಪ್ರಮುಖ ಉದ್ದೇಶವನ್ನ ಇಲ್ಲಿ ನಿಮಗೆ ಮೊದಲನೆಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಬೋಧನಾ ಮತ್ತು ಸಂಶೋಧನಾ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಪರೀಕ್ಷಿಸುವುದಕ್ಕಾಗಿ ಈ ಪತ್ರಿಕೆಯನ್ನ ಇಡಲಾಗಿದೆ. ಸೊ ಅವರ ಟೀಚಿಂಗ್ ಹಾಗೇನೆ ರಿಸರ್ಚ್ ಹಾಗೇನೆ ಕಾಗ್ನಿಟಿವ್ ಎಬಿಲಿಟಿಯನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಪತ್ರಿಕೆಯನ್ನ ಇಡಲಾಗಿದೆ. ಹಾಗೆಯೇ ಬೋಧನಾ ಮತ್ತು ಸಂಶೋಧನಾ ಅಭಿಕ್ಷಮತೆಯನ್ನ ಪರೀಕ್ಷಿಸುವ ಉದ್ದೇಶವನ್ನು ಸಹ ಈ ಪತ್ರಿಕೆ ಹೊಂದಿದೆ. ಅಭ್ಯರ್ಥಿಗಳ ಜ್ಞಾನಾತ್ಮಕ ಸಾಮರ್ಥ್ಯ ಹಾಗೇನೆ ಗ್ರಹಿಕೆ, ವಿಶ್ಲೇಷಣೆ,
ಮೌಲ್ಯಮಾಪನ, ತಾರ್ಕಿಕ ಚಿಂತನೆ, ಅನುಗಮನ ಮತ್ತು ನಿಗಮನ, ಆಲೋಚನಾ ಸಾಮರ್ಥ್ಯವನ್ನ ಪರೀಕ್ಷಿಸೋದಕ್ಕಾಗಿ ಕೂಡ ಈ ಒಂದು ಪೇಪರ್ ಅನ್ನು ಇಟ್ಟಿರುವಂತದ್ದು. ಅಭ್ಯರ್ಥಿಗಳಿಂದ ಉನ್ನತ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನವನ್ನ ನಿರೀಕ್ಷೆ ಮಾಡಲಾಗಿದೆ. ಸೊ ಹಾಗೇನೆ ಅಭ್ಯರ್ಥಿಗಳು ವ್ಯಕ್ತಿ ಅಂತರ್ಕ್ರಿಯೆ, ಪರಿಸರ, ನೈಸರ್ಗಿಕ ಸಂಪನ್ಮೂಲಗಳ ಕುರಿತಾಗಿ ಸಾಮಾನ್ಯ ಜ್ಞಾನವನ್ನ ಹೊಂದಿರಬೇಕು. ಯೂನಿಟ್ 1 ಬೋಧನಾ ಅಭಿಕ್ಷಮತೆ, ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಇದರಲ್ಲಿ ಏನೆಲ್ಲ ಬರ್ತವೆ ಅಂತ ಹೇಳಿದ್ರೆ ಬೋಧನೆ, ಟೀಚಿಂಗ್ ಅಂದ್ರೆ ಕಾನ್ಸೆಪ್ಟ್ ಆಫ್ ಟೀಚಿಂಗ್, ಪರಿಕಲ್ಪನೆಗಳು, ಉದ್ದೇಶಗಳು, ಬೋಧನಾ ಆಯಾಮಗಳು, ಲೆವೆಲ್ಸ್ ಆಫ್ ಟೀಚಿಂಗ್. ಸೊ ಇದರಲ್ಲಿ ಸ್ಮರಣೆ ಅಂದ್ರೆ ಮೆಮೊರಿ, ಅರ್ಥ ಮಾಡಿಕೊಳ್ಳುವಿಕೆ, ಅಂಡರ್ಸ್ಟ್ಯಾಂಡಿಂಗ್ ಹಾಗೂ ಪ್ರತಿಫಲಿತ ಬೋಧನೆ, ರಿಫ್ಲೆಕ್ಟಿವ್ ಟೀಚಿಂಗ್. ಹಾಗೇನೆ ಇಲ್ಲಿ ಬೋಧನೆಯ ಗುಣಲಕ್ಷಣಗಳು ಹಾಗೂ ಮೂಲಭೂತ ಅವಶ್ಯಕತೆಗಳು, ಸೊ ಇದು ಕೂಡ ಬರ್ತವೆ. ಸೊ ಹಾಗೇನೆ ಕಲಿಕಾರ್ಥಿಯ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನರ್, ಹದಿಹರೆಯ ಮತ್ತು ವಯಸ್ಕ ಕಲಿಕಾರ್ಥಿಗಳ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಡೋಲೆಸೆನ್ಸ್ ಅಂಡ್ ಅಡಲ್ಟ್ ಲರ್ನರ್ಸ್. ಸೊ ಹಾಗೇನೆ ಇದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಶೈಕ್ಷಣಿಕ, ಸಾಮಾಜಿಕ, ಭಾವನಾತ್ಮಕ ಹಾಗೂ ಜ್ಞಾನಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ವೈಯಕ್ತಿಕ ಭಿನ್ನತೆಗಳು, ಲರ್ನರ್ಸ್ ಇಂಡಿವಿಜುವಲ್ ಡಿಫರೆನ್ಸ್. ಸೊ ಹಾಗೇನೆ ಬೋಧನೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು, ಬೋಧಕ ಕಲಿಕಾರ್ಥಿ ಪೂರಕ ವಿಷಯಗಳು, ಬೋಧನಾ ಸೌಲಭ್ಯಗಳು, ಕಲಿಕಾ ಸಂಸ್ಥೆ ಮತ್ತು ಕಲಿಕಾ ವಾತಾವರಣ, ಹಾಗೇನೆ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು. ಸೊ ಇದರಲ್ಲಿ ಶಿಕ್ಷಕ ಕೇಂದ್ರಿತ ಹಾಗೂ ಕಲಿಕಾರ್ಥಿ ಕೇಂದ್ರಿತ ಬೋಧನಾ ವಿಧಾನಗಳಿಗೆ ಇರುವಂತಹ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು. ಸೊ ಹಾಗೆಯೇ ಆಫ್ಲೈನ್, ಆನ್ಲೈನ್ ಬೋಧನಾ ವಿಧಾನ. ಸೊ ಇತ್ತೀಚೆಗೆ ಬಂದಿರುವಂತಹ ಆನ್ಲೈನ್ ಬೋಧನಾ ವಿಧಾನಗಳು ಅಂದ್ರೆ ದೂರ ಶಿಕ್ಷಣ ವಿಧಾನಗಳಾಗಿರ್ಬೋದು. ಇದರಲ್ಲಿ ಫಾರ್ ಎಕ್ಸಾಂಪಲ್ ಅನ್ನು ನೋಡಿದ್ರೆ ಸ್ವಯಂ ಪ್ರಭಾ, ಹಾಗೆಯೇ MOOC ಅಂತೇಳಿ ಬೇರೆ ಬೇರೆ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಗಳಿದಾವೆ. ಸೊ ಇದು ಕೇಂದ್ರ ಸರ್ಕಾರ UGC ಅಪ್ರೂವ್ಡ್ ಕೋರ್ಸ್ ಗಳನ್ನ ಪ್ರೊವೈಡ್ ಮಾಡುವಂತಹ ಪೋರ್ಟಲ್ಗಳು ಇವು. ಹಾಗೇನೆ ಸ್ವಯಂ ಪ್ರಭಾ, ಹಾಗೇನೆ MOOC ಅನ್ನುವಂಥದ್ದು. ಸೊ ಇವುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತವೆ. ಹಾಗೇನೆ ಬೋಧನಾ ಪೂರಕ ವ್ಯವಸ್ಥೆ, ಸಪೋರ್ಟಿವ್ ಟೀಚಿಂಗ್ ಸಿಸ್ಟಮ್, ಸಾಂಪ್ರದಾಯಿಕ ಕನ್ವೆನ್ಷನಲ್, ಆಧುನಿಕ ಹಾಗೂ ಮಾಹಿತಿ ಸಂವಹನ ತಂತ್ರಜ್ಞಾನ ಆಧಾರಿತ ಬೋಧನಾ ವ್ಯವಸ್ಥೆ, ICT ಬೇಸ್ಡ್ ಟೀಚಿಂಗ್ ಸಿಸ್ಟಮ್ ಅಂತೇಳಿ, ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಬೋಧನಾ ವ್ಯವಸ್ಥೆ. ಸೊ ಹಾಗೇನೆ ಮೌಲ್ಯಮಾಪನ ವ್ಯವಸ್ಥೆ, ಇವ್ಯಾಲ್ಯೂಯೇಷನ್ ಸಿಸ್ಟಮ್. ಇದರಲ್ಲಿ ಬೋಧನಾ ಅಂಶಗಳು ಬರ್ತವೆ, ಬೋಧನೆಯ ವಿಧಗಳು, ಟೈಪ್ಸ್ ಆಫ್ ಟೀಚಿಂಗ್, ಉನ್ನತ ಶಿಕ್ಷಣದಲ್ಲಿ ಆಯ್ಕೆ ಆಧಾರಿತ ಕ್ರೆಡಿಟ್ ವ್ಯವಸ್ಥೆ, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸ್ಕೀಮ್, ಹಾಗೇನೆ ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವ್ಯವಸ್ಥೆ, CBT ಅಂತ ಕರೀತೇವೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಹಾಗೇನೆ ಮೌಲ್ಯಮಾಪನ ವ್ಯವಸ್ಥೆಯಲ್ಲಿನ ಅನ್ವೇಷಣೆಗಳು, ಇತ್ತೀಚೆಗೆ ಆಗಿರುವಂತಹ ಅನ್ವೇಷಣೆಗಳು. ಸೊ ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ನಿಮಗೆ ಯೂನಿಟ್ 1 ಇಂದ ಬರ್ತವೆ. ಸೊ ಇಲ್ಲಿ ಇಷ್ಟೆಲ್ಲ ಸಿಲೆಬಸ್ ಅನ್ನ ನೀವು ಕವರ್ ಮಾಡಬೇಕು. ಸೊ ಹಾಗೇನೆ ಯೂನಿಟ್ 2 ಅಲ್ಲಿ ಸಂಶೋಧನಾ ಅಭಿಕ್ಷಮತೆ, ರಿಸರ್ಚ್ ಆಪ್ಟಿಟ್ಯೂಡ್. ಸೊ ಇದರಲ್ಲಿ ಸಂಶೋಧನೆಯ ಅರ್ಥ, ಅದಕ್ಕೆ ಸಂಬಂಧಪಟ್ಟಾಗಿ ಇರುವಂತಹ ವ್ಯಾಖ್ಯೆಗಳು ಅಂದ್ರೆ ಡೆಫಿನೇಷನ್ಸ್ ಗಳು. ಸೊ ಟೈಪ್ಸ್ ಆಫ್ ರಿಸರ್ಚ್, ಗುಣಲಕ್ಷಣಗಳು, ಸಕಾರಾತ್ಮಕವಾದ ಅಂದ್ರೆ ಪಾಸಿಟಿವಿಸಂ, ಧನಾತ್ಮಕ ಅನುಸಂಧಾನ, ಪ್ರೋ ಪಾಸಿಟಿವಿಸ್ಟಿಕ್ ಅಪ್ರೋಚ್. ಸೊ ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರ್ತವೆ. ಹಾಗೇನೆ ಸಂಶೋಧನೆಯ ವಿಧಗಳು, ಪ್ರಯೋಗಾತ್ಮಕ, ವಿವರಣಾತ್ಮಕ, ಐತಿಹಾಸಿಕ, ಗುಣಾತ್ಮಕ, ಪರಿಮಾಣಾತ್ಮಕ ವಿಧಾನಗಳು ಏನು ಸಂಶೋಧನೆಯಲ್ಲಿ ಇದಾವೆ, ಇದರ ಬಗ್ಗೆ ಪ್ರಶ್ನೆಗಳು. ಹಾಗೇನೆ ಸಂಶೋಧನೆಯ ಹಂತಗಳು ಅಂದ್ರೆ ಸ್ಟೆಪ್ಸ್ ಆಫ್ ರಿಸರ್ಚ್. ಹಾಗೇನೆ ಪ್ರಬಂಧ ಮತ್ತು ಲೇಖನ ಬರವಣಿಗೆ, ಥೀಸಿಸ್ ಅಂಡ್ ಆರ್ಟಿಕಲ್ ರೈಟಿಂಗ್, ನಮೂನೆ ಮತ್ತು ಉಲ್ಲೇಖನ ಶೈಲಿಗಳು, ಇದರ ಬಗ್ಗೆ ಪ್ರಶ್ನೆಗಳು. ಹಾಗೇನೆ ಸಂಶೋಧನೆಯಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನದ ಅನ್ವಯ, ಅಪ್ಲಿಕೇಶನ್ ಆಫ್ ICT ಇನ್ ರಿಸರ್ಚ್. ಹಾಗೇನೆ ಸಂಶೋಧನಾ ಮೌಲ್ಯಗಳು, ರಿಸರ್ಚ್ ಎಥಿಕ್ಸ್ ಅಂತ ಹೇಳಿ ಕರೀತೇವೆ. ಸೊ ಇದರ ಬಗ್ಗೆ ಎಲ್ಲ ಪ್ರಶ್ನೆಗಳು ಬರ್ತವೆ. ಸೊ ಇದು ಯೂನಿಟ್ 2 ನಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಾಗಿ. ಯೂನಿಟ್ 3 ಅಲ್ಲಿ ಗ್ರಹಿಕೆ ಅಂದ್ರೆ ಕಾಂಪ್ರಿಹೆನ್ಷನ್ ಟೈಪ್ ಕ್ವಶನ್ಸ್ ಗಳು. ಒಂದು ಗದ್ಯ ಭಾಗವನ್ನ ನೀಡಿ ಅದರಲ್ಲಿ ಒಂದು ಕೆಲವೊಂದಿಷ್ಟು ವಿಷಯಗಳನ್ನ ಹೇಳಿರ್ತಾರೆ. ಸೊ ಅದರ ಆಧಾರದ ಮೇಲೆ ಅದನ್ನ ನೀವು ಕಂಪ್ಲೀಟ್ ಆಗಿ ಓದಬೇಕು. ಅದರ ಆಧಾರದ ಮೇಲೆ ನಿಮಗೆ ಗ್ರಹಿಕಾ ಸಾಮರ್ಥ್ಯವುಳ್ಳಂತಹ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಸ್ವಲ್ಪ ಈಸಿ ಅಂತ ಕೂಡ ಹೇಳ್ಬಹುದು. ಸ್ವಲ್ಪ ಕೆಲವೊಂದಿಷ್ಟು ಕ್ವಶನ್ಸ್ ಗಳು ನಿಮಗೆ ನಿಮ್ಮ ಗ್ರಹಿಕೆ, ನೀವು ಎಷ್ಟು ಗ್ರಹಿಕೆಯನ್ನ ಮಾಡ್ಕೊಂಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಗದ್ಯ ಭಾಗ ಅಥವಾ ಪ್ಯಾಸೇಜ್ ಅನ್ನ ಓದಿ, ಸೊ ಅದರ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗ್ತದೆ. ಸೊ ಇದು ಕೂಡ ಸೊ ಇಂತಹ ಪ್ರಶ್ನೆಗಳು ಕೂಡ ನಿಮಗೆ ಬರ್ತವೆ. ಸೊ ಹಾಗೇನೆ ಯೂನಿಟ್ 4 ಸಂವಹನ, ಕಮ್ಯುನಿಕೇಶನ್. ಸೊ ಇಲ್ಲಿ ಸಂವಹನ ಅಂದ್ರೆ ಕಮ್ಯುನಿಕೇಶನ್ ನ ಬಗ್ಗೆ, ಸಂವಹನದ ಅರ್ಥ, ವಿಧಗಳು, ಸಂವಹನದ ಗುಣಲಕ್ಷಣಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಹಾಗೇನೆ ಪರಿಣಾಮಕಾರಿ ಸಂವಹನ, ಎಫೆಕ್ಟಿವ್ ಕಮ್ಯುನಿಕೇಶನ್. ಸೊ ಇಲ್ಲಿ ಶಾಬ್ದಿಕ ಮತ್ತು ಅಶಾಬ್ದಿಕ, ವರ್ಬಲ್ ಅಂಡ್ ನಾನ್ ವರ್ಬಲ್ ಕಮ್ಯುನಿಕೇಶನ್, ಅಂತರ್ ಸಂಸ್ಕೃತಿ ಅಂದ್ರೆ ಇಂಟರ್ ಕಲ್ಚರ್ ಇದರ ಬಗ್ಗೆ. ಸೊ ಹಾಗೇನೆ
ಗುಂಪು ಸಂವಹನ, ಗ್ರೂಪ್ ಕಮ್ಯುನಿಕೇಶನ್, ತರಗತಿ ಸಂವಹನ, ಕ್ಲಾಸ್ ರೂಮ್ ಕಮ್ಯುನಿಕೇಶನ್, ಸಂವಹನದಲ್ಲಿ ಎದುರಾಗುವಂತಹ ಅಡೆತಡೆಗಳು, ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್ಸ್ ಗಳ ಬಗ್ಗೆ ಪ್ರಶ್ನೆಗಳು, ಸಮಾಜ ಮತ್ತು ಸಮೂಹ ಮಾಧ್ಯಮಗಳು, ಸೊಸೈಟಿ ಅಂಡ್ ಮಾಸ್ ಮೀಡಿಯಾ, ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಯೂನಿಟ್ 4 ಅಲ್ಲಿ ಸಂವಹನ ವಿಭಾಗದಿಂದ ಬರುತ್ತವೆ. ಯೂನಿಟ್ 5 ಅನ್ನು ನೋಡಿ, ಗಣಿತೀಯ ತಾರ್ಕಿಕತೆ ಮತ್ತು ಸಾಮರ್ಥ್ಯ, ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಎಬಿಲಿಟಿ. ಸೊ ಇದರಲ್ಲಿ ತಾರ್ಕಿಕತೆಯ ವಿಧಗಳು, ಟೈಪ್ಸ್ ಆಫ್ ರೀಸನಿಂಗ್. ಸೊ ಟೈಪ್ಸ್ ಆಫ್ ರೀಸನಿಂಗ್, 2 ಟೈಪ್ಸ್ ಆಫ್ ರೀಸನಿಂಗ್, ವರ್ಬಲ್ ಅಂಡ್ ನಾನ್ ವರ್ಬಲ್. ಸೊ ಇಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಇದರಲ್ಲಿ ಬರ್ತವೆ. ಹಾಗೆಯೇ ಸಂಖ್ಯಾ ಪದ್ಧತಿ, ನಂಬರ್ ಸಿಸ್ಟಮ್, ಲೆಟರ್ ಸಿಸ್ಟಮ್, ಹಾಗೆಯೇ ಸಂಕೇತಗಳು, ಕೋಡ್ಸ್, ಹಾಗೆಯೇ ರಿಲೇಶನ್ಶಿಪ್, ಬ್ಲಡ್ ರಿಲೇಶನ್ಶಿಪ್, ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಸೊ ಹಾಗೆಯೇ ಗಣಿತೀಯ ಸಾಮರ್ಥ್ಯ, ಮ್ಯಾಥಮೆಟಿಕಲ್ ಎಬಿಲಿಟಿ. ಸೊ ಇದರಲ್ಲಿ ಭಿನ್ನರಾಶಿಗೆ ಸಂಬಂಧಪಟ್ಟ ಹಾಗೆ ಸಮಯ, ದೂರ, ಅನುಪಾತ, ಶೇಕಡ, ಲಾಭ ಮತ್ತು ನಷ್ಟ, ರಿಯಾಯಿತಿ, ಬಡ್ಡಿ, ಸರಾಸರಿ, ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಫ್ರಾಕ್ಷನ್, ಟೈಮ್, ಡಿಸ್ಟೆನ್ಸ್, ಪ್ರೊಪೋರ್ಷನ್, ಪರ್ಸೆಂಟೇಜ್, ಪ್ರಾಫಿಟ್ ಅಂಡ್ ಲಾಸ್, ಡಿಸ್ಕೌಂಟಿಂಗ್ ಅಂಡ್ ಇಂಟ್ರೆಸ್ಟ್, ಎವರೇಜ್. ಸೊ ಇದರ ಬಗ್ಗೆ ಪ್ರಶ್ನೆಗಳು ಬರ್ತವೆ, ಇತ್ಯಾದಿ ವಿಷಯಗಳ ಬಗ್ಗೆ. ಸೊ ಹಾಗೇನೆ ಯೂನಿಟ್ 6 ತಾರ್ಕಿಕತೆ. ಸೊ ಇದು ರೀಸನಿಂಗ್ ಗೆ ಸಂಬಂಧಪಟ್ಟ ಹಾಗೆ ಪ್ರತಿಪಾದನೆಗಳನ್ನ ಅರ್ಥ ಮಾಡಿಸಿಕೊಳ್ಳುವಂತದ್ದು. ಅಲ್ಲೊಂದು ಆರ್ಗ್ಯುಮೆಂಟ್ ಅನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪ್ರಶ್ನೆಗಳನ್ನ ನೀವು ಉತ್ತರಿಸುವಂತದ್ದು. ಸೊ ಆರ್ಗ್ಯುಮೆಂಟ್ಸ್, ವರ್ಗೀಯ ಪ್ರತಿಪಾದನೆಯ ವಿನ್ಯಾಸ, ಮನಸ್ಥಿತಿ ಮತ್ತು ಆಕೃತಿಗಳು, ಔಪಚಾರಿಕ ಮತ್ತು ಅನೌಪಚಾರಿಕ ಊಹೆಗಳು, ಭಾಷಾ ಬಳಕೆ, ಪದಗಳ ಅರ್ಥ ಮತ್ತು ಸೂಚನೆಗಳು, ಶಾಸ್ತ್ರೀಯ ವರ್ಗ ವಿಲೋಮಗಳು, ಹಾಗೆಯೇ ಮೌಲ್ಯೀಕರಿಸುವಿಕೆ, ಅನುಗಮನ ಮತ್ತು ನಿಗಮನ ವಿಧಾನಗಳನ್ನ ಪ್ರತ್ಯೇಕಿಸುವಂತದ್ದು, ಹಾಗೆಯೇ ಹೋಲಿಕೆಗಳು, ಇದನ್ನ ಅನಲಾಗಿ ಅಂತ ಕರೀತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು. ಹಾಗೆಯೇ ವೆನ್ ಚಿತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಕೆಸೆಟ್ ಎಕ್ಸಾಮ್ ಅಲ್ಲಿ ಕೂಡ ವೆನ್ ಡಯಾಗ್ರಾಮ್ ಗೆ ಸಂಬಂಧಪಟ್ಟ ಹಾಗೆ ಕನಿಷ್ಠ ಒಂದು ಪ್ರಶ್ನೆ ಅಂತೂ ಬಂದೇ ಬರ್ತದೆ. ನೋಡಿ, ವೆನ್ ಚಿತ್ರಗೊಳಿಸುವುದರಲ್ಲಿ ಸರಳ ಮತ್ತು ಬಹುಪಯೋಗಿ ಪ್ರತಿಪಾದನೆಗಳನ್ನ ಊರ್ಜಿತಗೊಳಿಸುವಂತದ್ದು. ವೆನ್ ಡಯಾಗ್ರಾಮ್ ನ ಸಹಾಯದಿಂದ ಅವರು ಕೊಟ್ಟಿರುವಂತಹ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವಂತದ್ದು. ಸೊ ಹಾಗೇನೆ ಭಾರತೀಯ ತಾರ್ಕಿಕತೆ, ಸೊ ಇಂಡಿಯನ್ ಲಾಜಿಕ್, ಸೊ ಜ್ಞಾನಾತ್ಮಕ ವಿಷಯದಲ್ಲಿ ಭಾರತೀಯ ತಾರ್ಕಿಕತೆ. ಹಾಗೇನೆ ಪ್ರಮಾಣಗಳು, ಪ್ರತ್ಯಕ್ಷ, ಅನುಮಾನ, ಉಪಮಾನ, ಶಬ್ದ, ಅರ್ಧಪತ್ತಿ, ಅನುಪಲಬ್ಧಿ. ಸೊ ಈ ತರ ಬೇರೆ ಬೇರೆ ಪ್ರಮಾಣಗಳಿದಾವೆ, ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಸೊ ನೆಕ್ಸ್ಟ್ ಯೂನಿಟ್ 7 ಅಲ್ಲಿ ದತ್ತಾಂಶ ವಿಶ್ಲೇಷಣೆ, ಡಾಟಾ ಇಂಟರ್ಪ್ರಿಟೇಷನ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಒಂದಷ್ಟು ದತ್ತಾಂಶವನ್ನ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಕೇಳಿರುವಂತಹ ಒಂದಷ್ಟು ಪ್ರಶ್ನೆಗಳಿಗೆ ನೀವು ಅಲ್ಲಿ ಕೊಟ್ಟಂತಹ ಡಾಟಾಗಳ ಆಧಾರದ ಮೇಲೆ ನೀವು ಉತ್ತರವನ್ನ ಬರೀಬೇಕು. ಸೊ ಇದರಲ್ಲಿ ಮೂಲಗಳು, ಅಂತರ್ಗತಗೊಳಿಸುವಿಕೆ, ಹಾಗೇನೆ ದತ್ತಾಂಶಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಡಾಟಾ, ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ದತ್ತಾಂಶಗಳು, ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಡಾಟಾ. ಸೊ ಹಾಗೇನೆ ರೇಖಾತ್ಮಕ ಪ್ರತಿನಿಧಿಸುವಿಕೆ, ಅಂದ್ರೆ ಒಂದು ಗ್ರಾಫ್ ಅನ್ನು ಕೊಟ್ಟಿರ್ತಾರೆ ನಿಮಗೆ, ಅಲ್ಲಿ ಬಾರ್ ಗ್ರಾಫ್ ಆಗಿರ್ಬೋದು, ಪೈ ಚಾರ್ಟ್ ಆಗಿರ್ಬೋದು, ಹಾಗೇನೆ ಟೇಬಲ್ ಗ್ರಾಫ್ ಗಳಾಗಿರ್ಬೋದು, ರೇಖೆಗಳು, ಲೈನ್ ಗ್ರಾಫ್ ಗಳಾಗಿರ್ಬೋದು. ಸೊ ಇಂತಹ ಬೇರೆ ಬೇರೆ ಗ್ರಾಫ್ ಗಳನ್ನ ಕೊಟ್ಟಿರ್ತಾರೆ, ಅಥವಾ ಚಾರ್ಟ್ ಗಳನ್ನ ಕೊಟ್ಟಿರ್ತಾರೆ, ಟೇಬಲ್ ಗಳನ್ನ ಕೊಟ್ಟಿರ್ತಾರೆ, ಕೋಷ್ಟಕಗಳನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಒಂದಷ್ಟು ಡಾಟಾಗಳನ್ನ, ದತ್ತಾಂಶಗಳನ್ನ ಕೊಟ್ಟಿರ್ತಾರೆ. ಅವುಗಳ ಆಧಾರದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಕೆಳಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಮಾಡಬೇಕು. ದತ್ತಾಂಶಗಳ ಮ್ಯಾಪಿಂಗ್ ಆಫ್ ಡೇಟಾ, ಹಾಗೆಯೇ ದತ್ತಾಂಶ ವಿಶ್ಲೇಷಣೆ, ಅನಾಲಿಸಿಸ್ ಆಫ್ ಡಾಟಾ, ಹಾಗೆಯೇ ದತ್ತಾಂಶ ಮತ್ತು ಆಡಳಿತ, ಡಾಟಾ ಅಂಡ್ ಗವರ್ನೆನ್ಸ್. ಸೊ ಇದರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಸೊ ಹಾಗೆಯೇ ಯೂನಿಟ್ 8 ಅಲ್ಲಿ 8ನೇ ಘಟಕದಲ್ಲಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಾಗಿ, ICT ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಸೊ ಇಲ್ಲಿ ಇದರಲ್ಲಿ ಪ್ರಮುಖವಾಗಿ ಸಾಮಾನ್ಯ ಪರಿಭಾಷೆ ಮತ್ತು ವಿಸ್ತೃತ ರೂಪಗಳು. ಸೊ ಇಲ್ಲಿ ICT ಯಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಎಬ್ರಿವೇಶನ್ಸ್ ಗಳು, ಅಂದ್ರೆ ವಿಸ್ತೃತ ರೂಪಗಳು, ಅಲ್ಲಿ ಕೆಲವೊಂದಿಷ್ಟು ಶಾರ್ಟ್ ಫಾರ್ಮ್ ಗಳನ್ನ ಕೊಟ್ಟು ನಿಮಗೆ ಅದರ ವಿಸ್ತೃತ ರೂಪವನ್ನ, ಅಂದ್ರೆ ಫುಲ್ ಫಾರ್ಮ್ ಅನ್ನ ಕೇಳಬಹುದು. ಸೊ ಇಂತಹ ಪ್ರಶ್ನೆಗಳು ಕೂಡ ಬರ್ತವೆ. ಸೊ ಸಾಧ್ಯವಾದಷ್ಟು ಎಲ್ಲ ಟರ್ಮ್ ಗಳನ್ನ ಇಲ್ಲಿ ICT ಗೆ ಸಂಬಂಧಪಟ್ಟ ಹಾಗೆ ತಿಳಿಯುವಂತಹ ಪ್ರಯತ್ನವನ್ನು ನೀವು ಮಾಡಬೇಕು. ಹಾಗೇನೆ ಅಂತರ್ಜಾಲದ ಬಗ್ಗೆ ಮೂಲ ಪರಿಕಲ್ಪನೆಗಳು, ಬೇಸಿಕ್ ಇನ್ಫಾರ್ಮೇಶನ್ ಅಬೌಟ್ ಇಂಟರ್ನೆಟ್, ಹಾಗೇನೆ ಇಂಟ್ರಾನೆಟ್. ಸೊ ಈ ತರ ಬೇರೆ ಬೇರೆ ನೆಟ್ವರ್ಕ್ ನ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಇಮೇಲ್ ಆಗಿರ್ಬೋದು, ಧ್ವನಿ ಮತ್ತು ವಿಡಿಯೋ ಸಂವಾದ, ಆಡಿಯೋ ಅಂಡ್ ವಿಡಿಯೋ ಕಾನ್ಫರೆನ್ಸ್, ಇದರ ಬಗ್ಗೆ ಪ್ರಶ್ನೆಗಳು. ಹಾಗೆಯೇ ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಉಪಕ್ರಮಗಳು ಮತ್ತು ಸುಧಾರಣೆಗಳು, ಉನ್ನತ ಶಿಕ್ಷಣದಲ್ಲಿ ಡಿಜಿಟಲ್ ಉಪಕ್ರಮಗಳು ಮತ್ತು ಸುಧಾರಣೆಗಳ ಬಗ್ಗೆ ಪ್ರಶ್ನೆಗಳು ಬರ್ತವೆ, ಇತ್ತೀಚೆಗೆ ಆಗಿರುವಂತಹ ಸುಧಾರಣೆಗಳ ಬಗ್ಗೆ. ಹಾಗೆಯೇ ಮಾಹಿತಿ ತಂತ್ರಜ್ಞಾನ ಮತ್ತು ಆಡಳಿತ,
ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಗವರ್ನೆನ್ಸ್. ಸೊ ಇದರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ 9ನೇ ಯೂನಿಟ್ ಅಲ್ಲಿ ಯೂನಿಟ್ 9 ಅಲ್ಲಿ ಜನರು, ಅಭಿವೃದ್ಧಿ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇಲ್ಲಿ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ನಿಮ್ಗೆ ಕ್ವಶನ್ಸ್ ಗಳು ಬರ್ತವೆ. ಸೊ ಇಲ್ಲಿ ಯಾವ್ದೆಲ್ಲ ಬರ್ತವೆ ಅಂತ ಹೇಳಿದ್ರೆ ಪರಿಸರ ಮತ್ತು ಅಭಿವೃದ್ಧಿ, ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್, ಸಹಸ್ರಮಾನದ ಅಭಿವೃದ್ಧಿ, ಮಿಲೇನಿಯಂ ಡೆವಲಪ್ಮೆಂಟ್ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಉದ್ದೇಶಗಳು, ಸಸ್ಟೈನೇಬಲ್ ಡೆವಲಪ್ಮೆಂಟ್, ಗೋಲ್ಸ್ ಆಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್, ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಈ ಸುಸ್ಥಿರ ಅಭಿವೃದ್ಧಿ ಅನ್ನುವಂತ ಏನು ಕಾನ್ಸೆಪ್ಟ್ ಇದೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಕೆಸೆಟ್ ಪರೀಕ್ಷೆಯಲ್ಲಿ ಕೂಡ ನಿಮಗೆ ಪ್ರಶ್ನೆಗಳು ಅಲ್ಲಿ ಕೇಳಿದ್ದಾರೆ. ಸೊ ಇದರ ಬಗ್ಗೆ ಕೂಡ ನೀವು ಗಮನವನ್ನು ಕೊಡಬೇಕು. ಹಾಗೆಯೇ ಮಾನವ ಮತ್ತು ಪರಿಸರ ಅಂತಕ್ರಿಯೆಗಳು, ಮಾನವಜನ್ಯ ಚಟುವಟಿಕೆಗಳು ಮತ್ತು ಅದರಿಂದ ಪರಿಸರದ ಮೇಲಾಗುವಂತಹ ಪರಿಣಾಮಗಳು, ಆಂಥ್ರೋಪೋಜೆನಿಕ್ ಆಕ್ಟಿವಿಟೀಸ್ ಅಂಡ್ ದೇರ್ ಇಂಪ್ಯಾಕ್ಟ್ ಆನ್ ಎನ್ವಿರಾನ್ಮೆಂಟ್. ಹಾಗೆಯೇ ಇಲ್ಲಿ ಪರಿಸರ ಸಮಸ್ಯೆಗಳು, ಸ್ಥಳೀಯವಾಗಿರುವಂತಹ ಪರಿಸರ ಸಮಸ್ಯೆಗಳು, ಅದು ಪ್ರಾದೇಶಿಕ ಆಗಿರ್ಬೋದು, ಸ್ಥಳೀಯ ಆಗಿರ್ಬೋದು, ಜಾಗತಿಕ ಸಮಸ್ಯೆಗಳಾಗಿರ್ಬೋದು. ಪ್ರಮುಖವಾಗಿ ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ತ್ಯಾಜ್ಯಗಳು, ವೇಸ್ಟ್. ಸೊ ಇದರಲ್ಲಿ ಘನ ತ್ಯಾಜ್ಯಗಳು, ದ್ರವ ತ್ಯಾಜ್ಯಗಳು, ಜೈವಿಕ ವೈದ್ಯಕೀಯ ತ್ಯಾಜ್ಯಗಳು, ಬಯೋಮೆಡಿಕಲ್ ವೇಸ್ಟ್ ಅಂತ ಕರೀತೇವೆ. ಹಾಗೆಯೇ ಹಜಾರ್ಡಸ್ ವೇಸ್ಟ್ಸ್ ಗಳು ಅಂದ್ರೆ ಹಾನಿಕಾರಕವಾಗಿರುವಂತಹ ವೇಸ್ಟ್ಗಳು. ಹಾಗೆಯೇ ವಿದ್ಯುನ್ಮಾನ ತ್ಯಾಜ್ಯಗಳು, ಈ ವೇಸ್ಟ್ ಅಂತ ಕರಿತೇವೆ. ಇದರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಹಾಗೆಯೇ ಜಾಗತಿಕ ತಾಪಮಾನ ಬದಲಾವಣೆ ಮತ್ತು ಅದರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಆಯಾಮಗಳು ಮತ್ತು ಪರಿಣಾಮಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಮಾನವನ ಆರೋಗ್ಯದ ಮೇಲೆ ಮಲಿನಕಾರಕಗಳ ಪರಿಣಾಮಗಳು, ಇಂಪ್ಯಾಕ್ಟ್ ಆಫ್ ಪೊಲ್ಯೂಟೆಂಟ್ಸ್ ಆನ್ ಹ್ಯೂಮನ್ ಹೆಲ್ತ್. ಸೊ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ನೈಸರ್ಗಿಕ ಶಕ್ತಿಯ ಸಂಪನ್ಮೂಲಗಳು, ಸೋರ್ಸ್ ಆಫ್ ನ್ಯಾಚುರಲ್ ಎನರ್ಜಿ. ಸೊ ಇದರಲ್ಲಿ ಸೌರ ಶಕ್ತಿ ಆಗಿರ್ಬೋದು, ಪವನ ಶಕ್ತಿ ಆಗಿರ್ಬೋದು, ವಿಂಡ್ ಎನರ್ಜಿ ಅಂತ ಕರಿತೇವೆ. ಮಣ್ಣು, ಹಾಗೆಯೇ ಜಲಶಕ್ತಿಯ ಆಕಾರಗಳು, ಹಾಗೆಯೇ ಭೂಶಾಖ ಶಕ್ತಿ, ಜೀವರಾಶಿ, ಅಣುಶಕ್ತಿ ಹಾಗೂ ಕಾಡುಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಈ ಒಂದು ಯೂನಿಟ್ ಅಲ್ಲಿ ಬರುತ್ತವೆ. ಹಾಗೆಯೇ ನೈಸರ್ಗಿಕ ಅಪಾಯಗಳು ಮತ್ತು ದುರಂತಗಳು, ಅವುಗಳನ್ನು ತಡೆಗಟ್ಟುವಂತಹ ತಂತ್ರಗಳ ಬಗ್ಗೆ ನಿಮಗೆ ಪ್ರಶ್ನೆಗಳು ಬರ್ತವೆ. ಸೊ ವಿಶ್ವದಾದ್ಯಂತ ಸಂಭವಿಸಿರುವಂತಹ ಅತ್ಯಂತ ಭೀಕರವಾದಂತಹ ನೈಸರ್ಗಿಕ ದುರಂತಗಳು, ಉದಾಹರಣೆಗೆ ನಮ್ಮ ಭೋಪಾಲ್ ನಲ್ಲಿ ಸಂಭವಿಸಿದಂತಹ ಭೋಪಾಲ್ ಅನಿಲ ಸೋರಿಕೆ ದುರಂತ ಆಗಿರ್ಬೋದು, ಚೆರ್ನೋಬಿಲ್ ಪರಮಾಣು ದುರಂತ ಆಗಿರ್ಬೋದು, ಫುಕುಶಿಮಾ ಅಣು ವಿಕಿರಣ ದುರಂತ ಇರ್ಬೋದು, ಜಪಾನ್ ನ ಏನು ಆ ಒಂದು ಸುನಾಮಿಯ ಸಂದರ್ಭದಲ್ಲಿ ಆ ಒಂದು ಫುಕುಶಿಮಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ನಡೆದಂತಹ ಏನು ದುರಂತ ಇರ್ಬೋದು, ಪರಮಾಣು ದುರಂತ ಇರ್ಬೋದು. ಸೊ ವಿಶ್ವದಾದ್ಯಂತ ನಡೆದಂತಹ ಪರಮಾಣು ದುರಂತಗಳಾಗಿರ್ಬೋದು ಅಥವಾ ಅನಿಲ ದುರಂತಗಳಾಗಿರ್ಬೋದು. ಸೊ ಇವುಗಳ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ, ಇದನ್ನ ನೀವು ನೋಡ್ಕೊಳ್ಬೇಕು. ಹಾಗೆಯೇ ಪರಿಸರ ಸಂರಕ್ಷಣಾ ಕಾಯ್ದೆ 1986. ಸೊ ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಇದಲ್ಲದೆ ಪರಿಸರ ಸಂರಕ್ಷಣಾ ಕಾಯ್ದೆ 1972 ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಬರೀ ಇದನ್ನ ಮಾತ್ರ ಓದಲ್ಲ, 1972 ಪರಿಸರ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಕೂಡ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಹಾಗೆಯೇ ಹವಾಮಾನ ಬದಲಾವಣೆಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಕಾರ್ಯತಂತ್ರಗಳು, ಸೊ ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಕ್ಲೈಮೇಟ್ ಚೇಂಜ್, ಇದರ ಬಗ್ಗೆ ಕೂಡ ಪ್ರಶ್ನೆಗಳು. ಅಂತಾರಾಷ್ಟ್ರೀಯ ಒಪ್ಪಂದಗಳ ಬಗ್ಗೆ, ಸೊ ಹಾಗೇನೆ ಕ್ರಮಗಳು, ಮ್ಯಾಂಟ್ರಿಯಲ್ ಪ್ರೋಟೋಕಾಲ್ ನ ಬಗ್ಗೆ, ರಿಯೋ ಸಮ್ಮೇಳನ, ರಿಯೋ ಕನ್ವೆನ್ಷನ್, ಜೈವಿಕ ವೈವಿಧ್ಯತೆಯ ಸಮಾವೇಶಗಳು, ಬಯೋಡೈವರ್ಸಿಟಿ ಕನ್ವೆನ್ಷನ್ಸ್, ಕ್ಯೋಟೋ ಪ್ರೋಟೋಕಾಲ್ ನ ಬಗ್ಗೆ, ಪ್ಯಾರಿಸ್ ಒಪ್ಪಂದದ ಬಗ್ಗೆ, ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಬಗ್ಗೆ ಪ್ರಶ್ನೆಗಳು ನಿಮಗೆ ಈ ಒಂದು ಯೂನಿಟ್ ಅಲ್ಲಿ ಬರ್ತವೆ. ಸೊ ಹಾಗೇನೆ ಕೊನೆಯ ಯೂನಿಟ್ 10ನೇ ಯೂನಿಟ್ ಉನ್ನತ ಶಿಕ್ಷಣ ವ್ಯವಸ್ಥೆ, ಸೊ ಹೈಯರ್ ಎಜುಕೇಶನ್ ಅಂತ ಹೇಳಿ ಈ ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು, ಭಾರತದಲ್ಲಿರುವಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳು ಹಾಗೂ ಅವು ಕಾರ್ಯನಿರ್ವಹಿಸುವಂತಹ ವಿಧಾನಗಳು, ಹಾಗೆಯೇ ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ಕ್ರಮ, ಪ್ರಾಚೀನ ಭಾರತದಲ್ಲಿ ಯಾವ ತರ ಶಿಕ್ಷಣ ಪದ್ಧತಿ ಇತ್ತು, ಆ ನಂತರ ಏನೆಲ್ಲ ಬದಲಾವಣೆಯನ್ನ ಕಾಂತು ಭಾರತೀಯ ಶಿಕ್ಷಣ ಪದ್ಧತಿ. ಸೊ ಇವುಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಉನ್ನತ ಶಿಕ್ಷಣದಲ್ಲಿ ಆದ ಬದಲಾವಣೆಗಳು ಮತ್ತು ಸಂಶೋಧನೆಗಳು, ಸೊ ಇವುಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್ ಅಲ್ಲಿ ಏನೆಲ್ಲ ಬದಲಾವಣೆಗಳು ಉನ್ನತ ಶಿಕ್ಷಣದಲ್ಲಿ ಆಯ್ತು ಅನ್ನೋದರ ಬಗ್ಗೆ. ಸೊ ಹಾಗೇನೆ ಭಾರತದಲ್ಲಿ ದೃಷ್ಟಿಕೋನ, ಸಾಂಪ್ರದಾಯಿಕ ಮತ್ತು ಅಸಾಂಪ್ರದಾಯಿಕ ಕಲಿಕಾ ಕಾರ್ಯಕ್ರಮಗಳು, ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಜುಕೇಶನ್, ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಜುಕೇಶನ್ ಬಗ್ಗೆ ಭಾರತದಲ್ಲಿ ಏನೆಲ್ಲ ಬದಲಾವಣೆಗಳು, ಏನೆಲ್ಲ ಕಾರ್ಯಕ್ರಮಗಳು ಆಗ್ತಾ ಇವೆ ಅನ್ನೋದರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ. ಹಾಗೇನೆ ಔದ್ಯೋಗಿಕ, ತಾಂತ್ರಿಕ ಮತ್ತು ಕೌಶಲ್ಯ ಆಧಾರಿತ ಶಿಕ್ಷಣ, ಪ್ರೊಫೆಷನಲ್, ಟೆಕ್ನಿಕಲ್ ಅಂಡ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬಗ್ಗೆ ಪ್ರಶ್ನೆಗಳು. ಹಾಗೇನೆ ಮೌಲ್ಯ ಶಿಕ್ಷಣ, ನೈತಿಕ ಶಿಕ್ಷಣ ಅಂತ ಕರಿತೇವೆ, ಎಥಿಕ್ಸ್ ಅಂತ ಕರಿತೇವೆ.
ಇದರ ಬಗ್ಗೆ ಕೂಡ ಪ್ರಶ್ನೆಗಳು, ಮೋರಲ್ ಎಜುಕೇಶನ್ ಅಂತೇಳಿ. ಸೊ ಹಾಗೇನೆ ಪರಿಸರ ಶಿಕ್ಷಣದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ವಿರಾನ್ಮೆಂಟಲ್ ಎಜುಕೇಶನ್, ಇದರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಆಡಳಿತ ಮತ್ತು ನೀತಿಗಳು, ಸರ್ಕಾರದ ಇತ್ತೀಚೆಗಿನ ನೀತಿಗಳು ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಈ ಒಂದು ಪೇಪರ್ ಅಲ್ಲಿ ಬರ್ತದೆ, ಈ ಒಂದು ಯೂನಿಟ್ ಇಂದ. ಸೊ ಇಷ್ಟು ಸಿಲೆಬಸ್ ಅನ್ನು ನೀವು ಕವರ್ ಮಾಡಬೇಕು. ಸೊ ಕನ್ನಡ ವರ್ಷನ್ ಅಲ್ಲಿ ನೋಡ್ಕೊಳ್ಳಿ, ಹಾಗೇನೆ ಅಥವಾ ಇಂಗ್ಲಿಷ್ ವರ್ಷನ್ ಅಲ್ಲಿ ಕೂಡ ಬೇಕಿದ್ರೆ ನೋಡ್ಕೊಳ್ಬಹುದು. ನಿಮಗೆ ಯಾವ ವರ್ಷನ್ ಅಲ್ಲಿ ಯಾವ ಭಾಷೆಯಲ್ಲಿ ಅನುಕೂಲ ಆಗ್ತದೋ ಆ ಭಾಷೆಯಲ್ಲಿ ನೀವು ಸಿಲೆಬಸ್ ಅನ್ನ ನೋಡ್ಕೊಳ್ಬೇಕು. ಸಾಧ್ಯವಾದಷ್ಟು ನೀವು ಜನರಲ್ ಪೇಪರ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ಈ ಜನರಲ್ ಪೇಪರ್ ಅಲ್ಲಿ ನೀವು ಮಾಡುವಂತಹ ಸ್ಕೋರ್ ನಿಮಗೆ ಕಟ್ ಆಫ್ ನ ಒಂದು ಮಾರ್ಜಿನ್ ಅನ್ನ ರೀಚ್ ಮಾಡ್ಲಿಕ್ಕೆ ನಿಮಗೆ ತುಂಬಾನೇ ಸಹಾಯಕ್ಕೆ ಬರ್ತದೆ. ಸೊ ಹಾಗಾಗಿ ಜನರಲ್ ಪೇಪರ್ ನ ಬಗ್ಗೆ ಕೂಡ ನೀವು ಸಾಕಷ್ಟು ಗಮನವನ್ನು ಕೊಡಬೇಕು. ಸೊ ನೀವು ನಿಮ್ಮ ಸಬ್ಜೆಕ್ಟ್ ಪೇಪರ್ ಅಲ್ಲಿ, PG ಸಬ್ಜೆಕ್ಟ್ ಪೇಪರ್ ಅಲ್ಲಿ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕೂಡ ನಿಮಗೆ ಜನರಲ್ ಪೇಪರ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಜನರಲ್ ಪೇಪರ್ ನಲ್ಲಿ ಕೂಡ ನೀವು ಹೆಚ್ಚಿನ ಅಂಕಗಳನ್ನ ಗಳಿಸುವಲ್ಲಿ ನೀವು ನಿಮ್ಮ ಗಮನವನ್ನು ಕೊಡಬೇಕು. ಸೊ ಜನರಲ್ ಪೇಪರ್ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್, ನಿಮ್ಮ ಸಬ್ಜೆಕ್ಟ್ ನಲ್ಲಿ. ಸೊ ನಿಮ್ಮ ಸಬ್ಜೆಕ್ಟ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ಸ್ ಗಳು ಬರ್ತವೆ ಅಂತ ಹೇಳಿ ನೀವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ನೀವು ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್ ಗಣಿತಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ನೀವು ಪ್ರತಿಯೊಂದು ಕೆಸೆಟ್ ಪರೀಕ್ಷೆಯ ಕ್ವಶನ್ ಪೇಪರ್ ಗಳನ್ನ ನೋಡಿದಾಗ ಸೊ ಅಲ್ಲಿ ಯಾವೆಲ್ಲ ವಿಷಯಗಳ ಮೇಲೆ ಪ್ರಶ್ನೆಗಳು ಬರ್ತವೆ, ಸೊ ಅಂತಹ ಪ್ರಶ್ನೆಗಳ ನೀವು ಅನಾಲಿಸಿಸ್ ಮಾಡಿದ್ರೆ, ಅಂತಹ ಪ್ರಶ್ನೆಗಳನ್ನ ನೀವು ಅಧ್ಯಯನವನ್ನ ಮಾಡಿದ್ರೆ, ಪ್ರಾಕ್ಟೀಸ್ ಅನ್ನ ಹೆಚ್ಚು ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ನೀವು ಖಂಡಿತವಾಗಿ ಕೂಡ ನೀವು ಪೇಪರ್ 1 ಅಲ್ಲಿ ಉತ್ತಮವಾದಂತಹ ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಇವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಮೊದಲು ಸಿಲೆಬಸ್ ಅನ್ನ ತಿಳ್ಕೊಂಡು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಅಧ್ಯಯನವನ್ನ ಮುಂದುವರಿಸಬೇಕಾಗ್ತದೆ. ಸೊ ಇವಿಷ್ಟು ಜನರಲ್ ಪೇಪರ್ ನ ಸಿಲೆಬಸ್ ನ ಬಗ್ಗೆ. ಸೊ ಇದರ ಬಗ್ಗೆ ನಿಮ್ಗೇನೆ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಮಾಡಬಹುದು. ಥ್ಯಾಂಕ್ ಯು. ನಮಸ್ತೆ.